ನಮಸ್ಕಾರ ಸ್ನೇಹಿತರೆ. ಹುಡುಗಿಯರು ಸಾಮಾನ್ಯವಾಗಿ ವ್ಯಕ್ತಿತ್ವಕ್ಕೆ ಪ್ರೀತಿಸುತ್ತಾರೆ. ಹುಡುಗರು ಹೆಚ್ಚಾಗಿ ರೂಪಕ್ಕೆ ಆಕರ್ಷಿತರಾಗುತ್ತಾರೆ. ನೀವು ಒಂದೇ ವ್ಯಕ್ತಿಯ ಬಗ್ಗೆ ಮರುಮರು ಕನಸು ಕಾಣುತ್ತಿದ್ದರೆ ಅವರು ನಿಮಗೆ ಪ್ರೀತಿಯಾಗಿರಬಹುದು ಎಂಬ ಸೂಚನೆ ಇರಬಹುದು. ಸ್ನೇಹವನ್ನು ಹೆಚ್ಚು ಮೌಲ್ಯ ಮಾಡುವ ವ್ಯಕ್ತಿಯೇ ಮೊದಲಾಗಿ ಕ್ಷಮೆ ಕೇಳುತ್ತಾನೆ. ಇದು ದುರ್ಬಲತೆಯಲ್ಲ, ಕಾಳಜಿ. ಕೆಲವೊಮ್ಮೆ ಒಂದು ಅಪ್ಪುಗೆ ಮಾತುಗಳು ಹೇಳಲಾರದ ಭಾವನೆಗಳನ್ನು ಹೇಳುತ್ತದೆ. ನಿಮಗೆ ಯಾವಾಗಲೂ ನಿದ್ರೆ ಬರುತ್ತಿದ್ದರೆ ಅಥವಾ ಮಲಗಬೇಕು ಅನಿಸುತ್ತಿದ್ದರೆ ಅದು ಒಂಟಿತನದ ಲಕ್ಷಣವಾಗಿರಬಹುದು. ನಿಮಗೆ ಹೆಚ್ಚು ಚುಡಾಯಿಸುವವರು ಅನೇಕರಲ್ಲಿ ನಿಮ್ಮ ಬಗ್ಗೆ ಕಾಳಜಿ ಇಟ್ಟುಕೊಂಡವರೇ. ಅವರು ಅದನ್ನು ಹೇಳುವ ವಿಧಾನ ಮಾತ್ರ ಬೇರೆ. ಯಾರಾದರೂ ಒಂದೇ ಹಾಡನ್ನು ಮತ್ತೆ ಮತ್ತೆ ಕೇಳುತ್ತಿದ್ದರೆ ಅವರು ಯಾವುದೋ ನೆನಪು ಅಥವಾ ಭಾವನೆ ಮರು ಅನುಭವಿಸಲು ಪ್ರಯತ್ನಿಸುತ್ತಿದ್ದಾರೆ. ಗೌರವವಿಲ್ಲದಿದ್ದರೆ ಪ್ರೀತಿ ನಿಧಾನವಾಗಿ ಕಡಿಮೆಯಾಗುತ್ತದೆ. ಮೊದಲು ಬರಬೇಕಾದದ್ದು ಪ್ರೀತಿಯಲ್ಲ, ಗೌರವ. ಹಣದ ವಿಷಯದಲ್ಲಿ ರಹಸ್ಯಗಳು ನಂಬಿಕೆ ದ್ರೋಹಕ್ಕಿಂತ ಬೇಗ ಮದುವೆಯನ್ನು ಹಾಳು ಮಾಡುತ್ತದೆ. ನಿಮ್ಮ ಜಗಳಗಳಲ್ಲಿ ಹೊರಗಿನವರನ್ನು ಒಳಪಡಿಸಬೇಡಿ. ಗೌಪ್ಯತೆ ನಂಬಿಕೆಯನ್ನು ರಕ್ಷಿಸುತ್ತದೆ. ಜಗಳಗಳಲ್ಲಿ ಹೊರಗಿನವರನ್ನು ಒಳಪಡಿಸಬೇಡಿ. ಗೌಪ್ಯತೆ ನಂಬಿಕೆಯನ್ನು ರಕ್ಷಿಸುತ್ತದೆ. ದೈಹಿಕ ಸಮೀಪತೆ ಆಯ್ಕೆಯಲ್ಲ, ಅದು ಮದುವೆಯ ಬಂಧವನ್ನು ಜೋಡಿಸುವ ಅಂಟು. ತಪ್ಪುಗಳಿಗಿಂತ ಅಹಂಕಾರವೇ ಬೇಗ ಸಂಬಂಧವನ್ನು ಕೊಳ್ಳುತ್ತದೆ. ಮೊದಲು ಕ್ಷಮಿಸಿ ಹೇಳಲು ಕಲಿಯಿರಿ. ಯಾರಾದರೂ ಅಚಾನಕ್ ಗಮನ ಕಡಿಮೆ ಮಾಡಿದರೆ ಹಿಂಬಾಲಿಸಬೇಡಿ. ನಿಮ್ಮ ಮೌಲ್ಯ ಕಡಿಮೆ ಮಾಡಿಕೊಳ್ಳಬೇಡಿ. ಆತ್ಮಗೌರವದಿಂದ ಹಿಂದೆ ಸರಿಯುವವರು ಹೆಚ್ಚು ಗೌರವ ಪಡೆಯುತ್ತಾರೆ. ಶಾಂತವಾಗಿ ಕಣ್ಣು ಕಣ್ಣಿಗೆ ನೋಡಿ. ಗಾಬರಿಯಾಗದೆ ಮಾತನಾಡಿ. ಇದು ಜಗಳವಲ್ಲ, ಆತ್ಮವಿಶ್ವಾಸದ ದೇಹಭಾಷೆ. ಮಹಿಳೆಯರು ತಮ್ಮ ಆಳವಾದ ಮಾನಸಿಕ ಅಗತ್ಯಗಳನ್ನು ಹೆಚ್ಚು ಪೂರೈಸುವ ವ್ಯಕ್ತಿಗಳತ್ತ ಪ್ರೀತಿಗೆ ಒಳಗಾಗುತ್ತಾರೆ. ಒಬ್ಬ ಮಹಿಳೆ ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಇನ್ನೊಬ್ಬ ಪುರುಷ ಫ್ಲರ್ಟ್ ಮಾಡಿದರೂ ಅದನ್ನು ತನ್ನ ಪ್ರಿಯತಮನಿಗೆ ಹೇಳುತ್ತಾಳೆ. ಮಹಿಳೆ ನಿಮಗಾಗಿ ಅಡುಗೆ ಮಾಡಿದ್ದರೆ ಅದು ಕೇವಲ ಊಟವಲ್ಲ, ಅದು ಕಾಳಜಿ ಮತ್ತು ಪ್ರೀತಿಯ ಅಭಿವ್ಯಕ್ತಿ. ಅವಳು ಪ್ರೀತಿಸುವವನಿಗೆ ಕೊಡುವ ಸಂತೋಷವನ್ನು ಅನುಭವಿಸಲು ಇಷ್ಟಪಡುತ್ತಾಳೆ. ಮಹಿಳೆಯರು ಪುರುಷನ ರೂಪಕ್ಕಿಂತ ಅವನ ಆತ್ಮವಿಶ್ವಾಸವನ್ನು ಹೆಚ್ಚು ಗಮನಿಸುತ್ತಾರೆ. ಮಹಿಳೆಯರಿಗೆ ಇಷ್ಟವಿಲ್ಲದ ವಿಷಯಗಳಲ್ಲಿ ಒಂದು ತನ್ನ ಸಂಗಾತಿ ಮತ್ತೊಬ್ಬ ಮಹಿಳೆಯ ಬಗ್ಗೆ ಮಾತನಾಡುವುದು. ಮಹಿಳೆಯರು ತಮ್ಮನ್ನು ಗಮನಿಸುವ, ಸುರಕ್ಷಿತವಾಗಿರುವ ಭಾವನೆ ನೀಡುವ ಮತ್ತು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯೊಂದಿಗೆ ಪ್ರೀತಿಗೆ ಬೀಳುತ್ತಾರೆ. ಪುರುಷರು ಯಾರನ್ನಾದರೂ ಇಷ್ಟಪಟ್ಟಾಗ ಸಾಮಾನ್ಯವಾಗಿ ತಮ್ಮ ಧ್ವನಿಯನ್ನು ಸ್ವಲ್ಪ ನಿಧಾನ ಮತ್ತು ಗಂಭೀರವಾಗಿ ಮಾಡುತ್ತಾರೆ. ಮಹಿಳೆಯರು ಅದಕ್ಕೆ ವಿರುದ್ಧವಾಗಿ ಸ್ವಲ್ಪ ಉತ್ಸಾಹದಿಂದ ಮಾತನಾಡುತ್ತಾರೆ ಎನ್ನಲಾಗುತ್ತದೆ. ಯಾರನ್ನಾದರೂ ಸುಮಾರು 15 ಸೆಕೆಂಡುಗಳಷ್ಟು ಅಪ್ಪಿಕೊಂಡರೆ ದೇಹದಲ್ಲಿ ಆಕ್ಸಿಟೋಸಿನ್ ಎಂಬ ಹಾರ್ಮೋನ್ ಹೊರಬರುತ್ತದೆ. ಇದನ್ನು ಸಂತೋಷ ಮತ್ತು ಭಾವನಾತ್ಮಕ ಬಾಂಧವ್ಯದ ಹಾರ್ಮೋನ್ ಎಂದು ಕರೆಯುತ್ತಾರೆ. ನೀವು ಪ್ರೀತಿಸುವ ವ್ಯಕ್ತಿ ಕನಸಿನಲ್ಲಿ ಬಂದರೆ ಅವರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಆಳವಾದ ಭಾವನೆಗಳಿವೆ ಎಂದು ಹೇಳಲಾಗುತ್ತದೆ. ಬಹುಕಾಲ ಒಬ್ಬರೇ ಇರಲು ಇಷ್ಟಪಡುವವರು ಆಳವಾದ ಭಾವನಾತ್ಮಕ ಗಾಯಗಳನ್ನು ಹೊಂದಿರುತ್ತಾರೆ. ನಿದ್ರೆ ಬರದೇ ಇದ್ದರೆ ಯಾರಾದರೂ ನಿಮ್ಮ ಬಗ್ಗೆ ಕನಸು ಕಾಣುತ್ತಿರುವುದರಿಂದ ಆಗಿರಬಹುದು. ಸಾಮಾನ್ಯವಾಗಿ ಹುಡುಗಿಯರು ವ್ಯಕ್ತಿತ್ವದ ಮೇಲೆ ಪ್ರೀತಿಸುತ್ತಾರೆ, ಆದರೆ ಹುಡುಗರು ರೂಪದ ಮೇಲೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ಗೊಂದಲದ ಮಧ್ಯೆಯೂ ಶಾಂತವಾಗಿರುವವರು ನೀನು ನೋಡದ ಅನೇಕ ಬಿರುಗಾಳಿಗಳನ್ನು ಎದುರಿಸಿ ಬಂದವನಾಗಿರುತ್ತಾನೆ. ಕಾರಣ ಹೇಳದೆ ದೂರವಾಗುವವನು ತನ್ನ ಶಕ್ತಿಯನ್ನು ರಕ್ಷಿಸುವ ಮಹತ್ವವನ್ನು ಕಲಿತವನಾಗಿರುತ್ತಾನೆ. ಎಲ್ಲದರಲ್ಲೂ ನಗುವವನು ಒಳಗೆ ಮುರಿಯುತ್ತಿರುವ ಹೃದಯವನ್ನು ಮರೆಮಾಚುತ್ತಿದ್ದಾನೆ. ಅತ್ಯುತ್ತಮ ಸಲಹೆ ಕೊಡುವವನು ತನ್ನ ಹೋರಾಟಗಳನ್ನು ಒಬ್ಬರೇ ಎದುರಿಸುತ್ತಿರುತ್ತಾನೆ. ಅತಿ ಸಣ್ಣ ವಿಷಯಗಳನ್ನು ಗಮನಿಸುವವನೇ ಹೆಚ್ಚು ನಿರ್ಲಕ್ಷಿಸಲ್ಪಟ್ಟ ವ್ಯಕ್ತಿಯಾಗಿರುತ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.